ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಏನಪ್ಪ ಅಂದ್ರೆ ನಾವು ಬಹುಪದೋಕ್ತಿ ಪಾಠದ ಬಗ್ಗೆ ತಿಳ್ಕೊಂಡಿದ್ದೀವಿ ಮೊದಲನೇ ವಿಡಿಯೋದಲ್ಲಿ. ಇವತ್ತು ಏನಪ್ಪ ಅಂದ್ರೆ ನಾವು ಬಹುಪದೋಕ್ತಿಯ ಎರಡನೇ ಭಾಗ ಆದಂಥ 4.2 ಎಕ್ಸರ್ಸೈಸನ್ನು ಬಿಡಿಸ್ಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ಏನಪ್ಪ ಅಂದ್ರೆ ಫಸ್ಟ್ ನಾವು ಕ್ವಶನ್ ಓದ್ತೀನಿ ನೋಡಿರಿ. ಎಕ್ಸ್ನ ಬೆಲೆಯ ಈ ಕೆಳಗಿನಂತೆ ಬಹುಪದೋಕ್ತಿ 5x - 4x² + 3 ರ ಬೆಲೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ಎಕ್ಸ್ ಬೆಲೆಯನ್ನು ಕೊಟ್ಟಿರ್ತಾರೆ ಅವರು. x = 1, ಮತ್ತೊಂದು x = -1, ಮತ್ತೊಂದು x = 2. ಮೊದಲನೇದಾಗಿ 5x - 4x² + 3 ಇದರಲ್ಲಿ ಏನಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂವನ್ನು 0 ಹಾಕಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಎಲ್ಲೆಲ್ಲಿ ಕಾಣಿಸ್ತೈತಲ್ಲ ಆ ಜಾಗದಲ್ಲಿ ಏನಪ್ಪ ಅಂದರೆ 0ವನ್ನು ಇಡಬೇಕು. 5 × 0 - 4 × 0² + 3 ಅಂದರೆ 5 × 0 0 - 4 × 0² is 0 + 3 and 0 - 0 is 0 + 3 as it is. Under the answer is 3. Then the next one second one is the x answer is x value is -1. Then put these values ಅಂದರೆ ಈ ಬೆಲೆಗಳನ್ನು ಏನಪ್ಪ ಅಂದ್ರೆ ಬೆಲೆಯನ್ನು ಪುಟ್ ಮಾಡಬೇಕು. ಇದರಲ್ಲಿಪ್ಪ ಅಂದ್ರೆ ಈ ಸಮೀಕರಣದಲ್ಲಿ 5x - 4x² + 3 ಇದರಲ್ಲಿವೆ. ಅಂದರೆ 5 × -1 -4 (-1² + 3 ಇದರಲ್ಲಿ ನಾವು ಬೆಲೆಯನ್ನು ಇಟ್ಟುಕೊಂಡು ಅಂದರೆ 5 1s 5 - 5 1s 5 ಪ್ಲಸ್ ಇಂಟು ಮೈನಸ್ ಮತ್ತೇನಪ್ಪ ಅಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ 4 -4 (-1² + 3 5 1s 5 -4 as it is -1² is 1 + 3 ಅಂದರೆ -4ದಲ್ಲಿ -5 ಕೂಡಿಸಿದ್ರೆ -9 ಆಯಿತು. -9ನಲ್ಲಿ +3 ತೆಗೆದ್ರೆ ಎಷ್ಟಾಯಿತು? -6 ಆಯಿತು. ಹಾಗಾದರೆ ಇನ್ನೊಂದು ಯಾವುದಪ್ಪ ಅಂದರೆ x = 2. ಈಗ 5 × 2 - 4 × 2² + 3 5 2s are 10 -4 as it is 2² is 4 4 4s are 16 + 3 as it is. ಅಂದ್ರೆ 16ರೊಳಗೆ 10 ತೆಗೆದ್ರೆ -6 ಬತ್ತು. -6 +3 ತೆಗೆದ್ರೆ ಎಷ್ಟು ಬತ್ತು? -3 ಬತ್ತು. ಇನ್ನು ಅದೇ ರೀತಿಯಾಗಿ ಈ ಸೆಕೆಂಡ್ ಕ್ವಶನ್ ಏನು ಬರ್ತೈತೆ ಅಂದರೆ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P(0), P(1) ಮತ್ತು P(2) ಬೆಲೆಗಳನ್ನು ಕಂಡುಹಿಡಿಯಿರಿ. ಅದರ ಮೊದಲನೇದು ಏನಪ್ಪ ಅಂದ್ರೆ P(y) = y² - y + 1 ಇದನ್ನು ಕಂಡುಹಿಡಿಬೇಕಾಗೈತಿ. ಹಾಗಾದ್ರೆ y ಎಲ್ಲೆಲ್ಲಿ ಕಾಣಿಸ್ತೈತಲ್ಲ 0 ಇಡಬೇಕು. y² ವ್ಯಾಲ್ಯೂ is 0² - 0 + 1 0² is 0 - 0 + 1 ಅಂದರೆ ಆನ್ಸರ್ 0 - 0 0 + 1 + 1 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಅದೇ ರೀತಿಯಾಗಿ y² - y + 1 ಇದರಲ್ಲಿ 1 ಬೆಲೆಯನ್ನು ಇಟ್ಟರೆ 1² - 1 + 1 1² ವ್ಯಾಲ್ಯೂ is 1 -1 + 1 ಆ್ಯಸ್ ಇಟ್ ಈಸ್. -1 + 1 ಕ್ಯಾನ್ಸಲ್, +1 ಉಳಿತು +1. ಇನ್ನು P(2) P ಬೆಲೆ ಎಲ್ಲೆಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಏನು ನೋಡೋದಪ್ಪ ಅಂದ್ರೆ 2 ಇಟ್ಬೋದು. 2² - 2 + 1 2² ವ್ಯಾಲ್ಯೂ is 4 -2 ಆ್ಯಸ್ ಇಟ್ ಈಸ್ +1 4ದಾಗ 2 ತೆಗೀರಿ 2 ಬತ್ತು +1 ಅಂದರೆ 2 + 1 3 ಬತ್ತು. ಇನ್ನು ಅದೇ ರೀತಿಯಾಗಿ ಥರ್ಡ್ ಒನ್ ಏನು ತೋರಿಸ್ತೈತಪ್ಪ ಅಂದ್ರೆ P(t) ಬೆಲೆ ಎಷ್ಟೈತಪ್ಪ ನೋಡಿರಿ. ಟಿ ವ್ಯಾಲ್ಯೂವನ್ನು ಎಷ್ಟು ಇಟ್ಕೋತೀರಿ ನೋಡಿರಿ, 0 ಇಟ್ಕೋರಿ ಫಸ್ಟ್. P(t) = 2 + t + 2t² - 3³ 2 ಆ್ಯಸ್ ಇಟ್ ಈಸ್ ಪ್ಲಸ್ t ವ್ಯಾಲ್ಯೂ 0 + 2 ಆ್ಯಸ್ ಇಟ್ ಈಸ್ t² ವ್ಯಾಲ್ಯೂ is 0 0² - t³ ವ್ಯಾಲ್ಯೂ is 0³ 2 ಆ್ಯಸ್ ಇಟ್ ಈಸ್ +0 + 2 0s are 0 - 0³ is 0 ಅಂದ್ರೆ ಆನ್ಸರ್ ಏನು ಬತ್ತು? ಆನ್ಸರ್ ಲಾಸ್ಟಿಗೆ 2 ಬತ್ತು. ಇನ್ನು ಅದೇ ರೀತಿಯಾಗಿ P ವ್ಯಾಲ್ಯೂ ಏನು ಮಾಡಿರಿ 1 ಇಟ್ಕೋರಿ ಇದೇ ಸಮೀಕರಣದಾಗ 2 + t + 2t² - t³. ಇನ್ನು 2 ಆ್ಯಸ್ ಇಟ್ ಈಸ್ ಪ್ಲಸ್ t ವ್ಯಾಲ್ಯೂ 1 ಪ್ಲಸ್ 2 ಆ್ಯಸ್ ಇಟ್ ಈಸ್ t² ವ್ಯಾಲ್ಯೂ 1² - t³ ಅಂದರೆ 1³ ಅಂದರೆ 2 ಆ್ಯಸ್ ಇಟ್ ಈಸ್ +1 2 ಆ್ಯಸ್ ಇಟ್ ಈಸ್ 1² is 1 - 1³ is 1 ಅಂದ್ರೆ ಅಲ್ಲಿ ವ್ಯಾಲ್ಯೂ ಏನಿತ್ತು 2 2 + 1 2 1s are 2 -1 +1 -1 ಕ್ಯಾನ್ಸಲ್ ಆಯಿತು. ಉಳಿದೆಷ್ಟು ಬರೀ 4 ಉಳಿತೆಷ್ಟು ಬರೀ 4 ಉಳಿತು. ಇದು ಆನ್ಸರ್. ನೆಕ್ಸ್ಟ್ ಅದೇ ರೀತಿಯಾಗಿ P(2) = 2 + 2 +
2 ಇಂಟು ಬ್ರಾಕೆಟ್ 2 ಸ್ಕ್ವೇರ್ ಮೈನಸ್ 2 ಕ್ಯೂಬ್ ಅಂದ್ರೆ ಪಿ ಎಲ್ಲಿ ಟಿ ಎಲ್ಲಿ ಕಾಣಿಸ್ತೈತಿಲ್ಲ ಅಲ್ಲಿ ವ್ಯಾಲ್ಯೂ ಏನು ಇಡೋಪ್ಪ ಅಂದ್ರೆ 2 ಇಡಬೇಕು. 2 ಆ್ಯಸ್ ಇಟ್ ಈಸ್ ಪ್ಲಸ್ 2 ಆ್ಯಸ್ ಇಟ್ ಈಸ್ 2 ಆ್ಯಸ್ ಇಟ್ ಈಸ್ 2 ಸ್ಕ್ವೇರ್ ಈಸ್ 4 ಮೈನಸ್ 2 ಕ್ಯೂಬ್ ಈಸ್ 8 ಅಂದ್ರೆ 2 ಪ್ಲಸ್ 2 4 2 4 8 ಮೈನಸ್ 8 ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್ ಆಯಿತು. ಅದ್ರ ವ್ಯಾಲ್ಯೂ ಏನು ಬಂತು 4 ಬಂತು. ಅದೇ ರೀತಿಯಾಗಿ ಸೇಮ್ ಪಿ ಆಫ್ ಎಕ್ಸ್ ಅದನ್ನು ಎಕ್ಸ್ ಕ್ಯೂಬ್ ಐತಿ ಅದ್ರ ವ್ಯಾಲ್ಯೂ 0 ಇಟ್ಕೋರಿ, ಮತ್ತೊಂದು ಸಲ 8 ಇಟ್ಕೋರಿ ಅಂದ್ರೆ ಪಿ ಆಫ್ ಎಕ್ಸ್ ಬೆಲೆ 0 ಇಟ್ಕೋರಿ. 0 ಕ್ಯೂಬ್ ಈಸ್ 0. ಮತ್ತು ನೆಕ್ಸ್ಟ್ ಅದೇ ರೀತಿ ಪಿ ಆಫ್ 1 ಕ್ಯೂಬ್ ಎಕ್ಸ್ ವ್ಯಾಲ್ಯೂ 1 ಇಟ್ಕೋರಿ, 1 ಕ್ಯೂಬ್ ಇಟ್ಕೋರಿ 1 ಆಯಿತು. ಪಿ ಆಫ್ ಸ್ಕ್ವೇರ್ ಪಿ ಆಫ್ 2 ಈಕ್ವಲ್ ಟು 2 ಕ್ಯೂಬ್ ಇಡ್ರಿ 8 ಆಯಿತು. ಇನ್ನು ಅದೇ ರೀತಿ ಈಗ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್. ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ 1 ಪಿ ಆಫ್ 0 ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ 0 ಮೈನಸ್ 1 ಎಕ್ಸ್ ವ್ಯಾಲ್ಯೂ 0 ಪ್ಲಸ್ 1 0 ಮೈನಸ್ 1 ಈಸ್ ಮೈನಸ್ 1 ಇಂಟು 0 ಪ್ಲಸ್ 1 ಈಸ್ 1 ಮೈನಸ್ 1 ಇಂಟು ಪ್ಲಸ್ 1 ಈಸ್ ಮೈನಸ್ 1 ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್. ಇನ್ನು ಅದೇ ರೀತಿಯಾಗಿ ಪಿ ಆಫ್ 1 ಎಕ್ಸ್ ಎಲ್ಲಿ ಕಾಣಿಸ್ತೈತಲ್ಲ 1 ಇಟ್ಬಿಡ್ರಿ. 1 ಮೈನಸ್ 1 1 ಪ್ಲಸ್ 1 1 ಮೈನಸ್ 1 ಈಸ್ 0 1 ಪ್ಲಸ್ 1 ಈಸ್ ನೋಡಿರಿ 1 ಇದು ಬಿಡಿಸ್ತೀನಿ ನೋಡಿರಿ 1 ಮೈನಸ್ 1 ಈಕ್ವಲ್ ಟು 0. ಅದೇ ರೀತಿಯಾಗಿ ಇಂಟು 1 ಪ್ಲಸ್ 1 ಈಸ್ 2 ಅಂದರೆ 0 ಪ್ಲಸ್ 2 ಈಸ್ ಆನ್ಸರ್ ಈಸ್ 0. ನೆಕ್ಸ್ಟ್ ಅದೇ ರೀತಿಯಾಗಿ ನೀವೇನು ತೋರಪ್ಪ ಅಂದ್ರೆ 2 ಮೈನಸ್ 1 ಅಂದರೆ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಇಟ್ಕೋರಿ 2 ಇಟ್ಕೋರಿ 2 ಮೈನಸ್ 1 ಆನ್ಸರ್ ಈಸ್ ಎಷ್ಟು ಬರ್ತದಪ್ಪ ಅಂದ್ರೆ 1 ಇಂಟು 2 ಪ್ಲಸ್ 1 ಈಸ್ ಆನ್ಸರ್ 3 ಬತ್ತು ಅಂದ್ರೆ 1 3 ಝ 3 ಬತ್ತು 1 3 ಝ 3. ನೆಕ್ಸ್ಟ್ ಅದೇ ರೀತಿಯಾಗಿ ಸೇಮ್ ಇದರಲ್ಲಿ ಏನಪ್ಪ ಅಂದರೆ ಮೂರನೇ ಪ್ರಶ್ನೆ ಏನು ಹೇಳ್ತೈತಪ್ಪ ಅಂದರೆ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸುತ್ತಾಳೆ. ಅಂದರೆ ಪಿ ಆಫ್ ಎಕ್ಸ್ ಅಂದ್ರೆ ಫಸ್ಟ್ ಒಂದೇದೇನೈತಿ ಪಿ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಅದ್ರದ್ದು ಏನೈತಿ ಎಕ್ಸ್ ವ್ಯಾಲ್ಯೂ ಮೈನಸ್ 1/3 ತೊಗೋತಾಳೆ. ಅಂದರೆ ಇಲ್ಲಿ ನಾವು ತೊಗೊಂಡು 3 ಇಂಟು ಬ್ರಾಕೆಟ್ ಎಕ್ಸ್ ವ್ಯಾಲ್ಯೂ ಮೈನಸ್ 1/3 ಪ್ಲಸ್ 1 ಅಲ್ಲೇನಾಯಿತು 3 ಕ್ಯಾನ್ಸಲ್ ಆಯಿತು. ಅಲ್ಲೇನಾಯಿತು 3 ಕ್ಯಾನ್ಸಲ್ ನೋಡಿರಿ ಈ 3 ಕ್ಯಾನ್ಸಲ್ ಆಯಿತು. ಉಳಿತೆಷ್ಟಪ್ಪ ಅಂದ್ರೆ ಮೈನಸ್ 1 ಪ್ಲಸ್ 1 ಆನ್ಸರ್ ಎಷ್ಟು ಬಂತು 0. ಇದೇ ಸೇಮ್ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x ಮೈನಸ್ 5 ಎಕ್ಸ್ ವ್ಯಾಲ್ಯೂ 4/5 ಅಂದರೆ 5 ಇಂಟು ಬ್ರಾಕೆಟ್ 4/5 ಮೈನಸ್ 5 ಅಂದರೆ 4 ಮೈನಸ್ 5 ವ್ಯಾಲ್ಯೂ ಪಿ ನಾಟ್ ಈಕ್ವಲ್ ಟು 0. ಅದು ಶೂನ್ಯತೆ ಅಲ್ಲ. ಶೂನ್ಯತೆ ಅದಾವೇನು ಇಲ್ಲ ಕಂಡು ಹಿಡಿಬೇಕೈತಿ. ಶೂನ್ಯತೆ ಅದಾವ ಇಲ್ಲ ಕಂಡು ಹಿಡಿಬೇಕಾದ್ರೆ ಅದು ವ್ಯಾಲ್ಯೂ ಏನು ಬರಬೇಕು 0 ಬರೀಬೇಕು. ಅದ್ರ ವ್ಯಾಲ್ಯೂ ಏನು ಬರಬೇಕು 0. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ವ್ಯಾಲ್ಯೂ 1 ಇಟ್ಕೋರಿ ಮತ್ತೊಂದು ಸಲ ಮೈನಸ್ 1 ಇಟ್ಕೋರಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ವ್ಯಾಲ್ಯೂ 1 ಇಟ್ಕೋರಿ 1 ಸ್ಕ್ವೇರ್ ಮೈನಸ್ 1 ಆ್ಯಸ್ ಇಟ್ ಈಸ್ 1 ಸ್ಕ್ವೇರ್ ವ್ಯಾಲ್ಯೂ ಈಸ್ 1 ಮೈನಸ್ 1 1 ತೆಗಿರಿ 0 ಬಂತು. ಹಂಗಾದ್ರೆ ಪಿ ಆಫ್ ಮೈನಸ್ 1 ವ್ಯಾಲ್ಯೂ ಇಡುವ ಮೈನಸ್ 1 ಸ್ಕ್ವೇರ್ ಈಸ್ 1 ಮೈನಸ್ 1 ಆ್ಯಸ್ ಇಟ್ ಈಸ್ 1 ತೆಗಿರಿ 0 ಬಂತು. ಅಂದರೆ ಎಕ್ಸ್ ಈಕ್ವಲ್ ಟು 1 ಮೈನಸ್ 1 ಇವೆರಡೂ ಏನದವಪ್ಪ ಅಂದ್ರೆ ಬಹುಪದೋಕ್ತಿಗಳದು. ಹಾಗಾದರೆ ಇದು ಶೂನ್ಯತೆ ಆಗಿರ್ತೈತಿ, ಶೂನ್ಯತೆಗಳಾಗಿವೆ. ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಮತ್ತೊಂದು ಎಕ್ಸ್ ಮೈನಸ್ 2 ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡ್ರೆ ಒಂದು ಸಲ ಮೈನಸ್ 1 ತೊಗೊಂಡ್ರೆ ಮತ್ತೊಂದು ಸಲ 2 ತೊಗೊಂಡ್ರೆ ಅಂದ್ರೆ ಅದರೊಳಗೆ ಬೆಲೆಯನ್ನು ಇಟ್ಟು ನೋಡಿರಿ. ಎಕ್ಸ್ ವ್ಯಾಲ್ಯೂ ಮೈನಸ್ 1 ಇಟ್ಟೆವು ಪ್ಲಸ್ 1 ಇಟ್ಕೊಟ್ಟೆವು ಮತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸ್ ವ್ಯಾಲ್ಯೂ ಮೈನಸ್ 1 ಇಟ್ಕೊಂಡೆವು ಮೈನಸ್ 2 ತೊಗೊಂಡೆವು. ಇನ್ನು ಮೈನಸ್ 1 ಪ್ಲಸ್ 1 0 ಆಯಿತು. ಮೈನಸ್ 1 ಪ್ಲಸ್ 1 0 ಆಯಿತು ಇಂಟು ಮೈನಸ್ 1 ಮೈನಸ್ 2 ಏನಾಯಿತು ಮೈನಸ್ 3 ಆಯಿತು. ಮೈನಸ್ 3 ಆಯಿತು. ಆಳ್ಯಾಗ 0 ಮೈನಸ್ 3 ಈಸ್ ಆನ್ಸರ್ ಈಸ್ 0. ನೆಕ್ಸ್ಟ್ ಅದೇ ರೀತಿಯಾಗಿ ಪಿ ಆಫ್ 2 ಈಕ್ವಲ್ ಟು 2 ಪ್ಲಸ್ 1 2 ಮೈನಸ್ 2 ಪ್ಲಸ್ 1 ಈಸ್ 2 ಪ್ಲಸ್ 1 ಅಂದರೆ ಎಷ್ಟು 3 2 ಪ್ಲಸ್ 1 ಅಂದರೆ 3 ಇಂಟು 2 ಮೈನಸ್ 2 ಈಸ್ 0 ದ ಆನ್ಸರ್ ಈಸ್ 0. ಇನ್ನು ಇದು ಬಹುಪದೋಕ್ತಿಯ ಶೂನ್ಯತೆಗೈತಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ 0 ಸ್ಕ್ವೇರ್ ಈಸ್ 0 ಇದನ್ನು ಬಹುಪದೋಕ್ತಿಯ ಶೂನ್ಯತೆಗೈತಿ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಹುಪದೋಕ್ತಿ ಒಳಗೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ವ್ಯಾಲ್ಯೂ ಏನೈತಪ್ಪ ಅಂದ್ರೆ ಮೈನಸ್ ಎಮ್ ಡಿವೈಡೆಡ್ ಬೈ 1 ಪಿ ಆಫ್ ಬ್ರಾಕೆಟ್ ಆಫ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಲ್ ಈಕ್ವಲ್ ಟು ಎಲ್ ಇಂಟು ಬ್ರಾಕೆಟ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಮ್
ಪ್ಲಸ್ ಎಮ್ ಅಂದ್ರೆ ಮೈನಸ್ ಎಲ್ ಕ್ಯಾನ್ಸಲ್ ಆಯಿತು, ಮೈನಸ್ ಎಮ್ ಆ್ಯಸ್ ಇಟ್ ಈಸ್ ಪ್ಲಸ್ ಎಮ್, ಮೈನಸ್ ಎಮ್ದ ಪ್ಲಸ್ ಎಮ್ ತೆಗೀರಿ, ಜೀರೋ ಬತ್ತು. ಎಕ್ಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬತ್ತು? ಜೀರೋ ಬತ್ತು. ಹಾಗಾದ್ರೆ ಇದು ಬಹುಪದೋಕ್ತಿಯ ಶೂನ್ಯತೆ ಆಗೈತಿ. ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x² - 1, ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂದ್ರೆ -1/√3 ಐತಿ, ಮತ್ತೊಂದು 2/√3 ಐತಿ. ಅಂದ್ರೆ ಪಿ ಆಫ್ -1/√3 ಈಕ್ವಲ್ ಟು 3 ಇಂಟು ಬ್ರೆಕೆಟ್ -1/√3 ಬ್ರೆಕೆಟ್ ಸ್ಕ್ವೇರ್ -1 3 ಆ್ಯಸ್ ಇಟ್ ಈಸ್ ಬ್ರೆಕೆಟ್ ಆಫ್ ಮೈನಸ್ ನೋಡಿರಿ, ಒಂದರ ವರ್ಗ ಒಂದೇ ಡಿವೈಡೆಡ್ ಬೈ √3ದ ವರ್ಗ ಏನು ಬರ್ತೈತಿ? 3 ಬರ್ತೈತಿ. -1 3 ಕ್ಯಾನ್ಸಲ್ ಆಯಿತು. ನೋಡಿರಿ ಇಲ್ಲೇನಾಯ್ತಪ್ಪ ಅಂದ್ರೆ 3 ಕ್ಯಾನ್ಸಲ್ ಆಯಿತು, ಉಳಿತು ಎಷ್ಟು? ಬರೀ -1 ಏನಿತ್ತು? 0 ಆಯಿತು. ದ ಆನ್ಸರ್ ಈಸ್ 0. ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂದ್ರೆ 2/√3 ಇಟ್ಕೋ ಅಂದಾರ. 2/√3 ಇಟ್ಕೋ ಅಂದಾನಂದ್ರೆ ಅಲ್ಲಿ ನೋಡಿರಿ ಬೆಲೆ 3 ಇಂಟು ಬ್ರೆಕೆಟ್ 2/3 2/√3 ಬ್ರೆಕೆಟ್ ಸ್ಕ್ವೇರ್ -1 3 ಆ್ಯಸ್ ಇಟ್ ಈಸ್ 2² ಈಸ್ 4 ಡಿವೈಡೆಡ್ ಬೈ √3² ಈಸ್ 3 ಅಂದರೆ 3 ಕ್ಯಾನ್ಸಲ್ ಆಯಿತು. 4 - 1 ಈಸ್ 3 ಆಯಿತು. 3 ನಾಟ್ ಈಕ್ವಲ್ ಟು 0. ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ. ಅದೇ ರೀತಿಯಾಗಿ ಸೇಮ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 1 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಇಟ್ಕೊಂಡಾರ? 1/2 ಇಟ್ಕೊಂಡಾರ. ನೋಡ್ರಿ ಹಂಗಾದ್ರೆ ಪಿ ಆಫ್ 1/2 ಈಕ್ವಲ್ ಟು 2 ಇಂಟು ಬ್ರೆಕೆಟ್ 1/2 ಎಕ್ಸ್ ವ್ಯಾಲ್ಯೂ ಈಸ್ 1/2 + 1 2 ಇಟ್ಕೊಂಡೆವು. 2 1s ಕ್ಯಾನ್ಸಲ್ ಆಯಿತು. 2 1s ನೋಡಿರಿ 2 ಕ್ಯಾನ್ಸಲ್ ಆಯಿತು. ಉಳಿತೇನು? 1 + 1 ಉಳಿತು. 1 + 1 ಅಂದರೆ ಎಷ್ಟು? 2 ಅಂದರೆ ಇದು 2 ನಾಟ್ ಈಕ್ವಲ್ ಟು 0 ಆಯಿತು. ಹಾಗಾದ್ರೆ ಇದು ಬಹುಪದೋಕ್ತಿಯ ಶೂನ್ಯತೆ ಅಲ್ಲ. ಇನ್ನು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಈ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x + 1 x + 1 ಮತ್ತೊಂದು ಪಿ ಆಫ್ ಎಕ್ಸ್ - 1 ಪಿ ಆಫ್ ಎಕ್ಸ್ - 5 ಮತ್ತೊಂದು ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 5 ಇವೆಲ್ಲ ಬೆಲೆಗಳನ್ನು ಇಟ್ಕೋಬೇಕು. ಹಾಗಾದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x + 5 ಬರೀ x + 5 ಈಕ್ವಲ್ ಟು 0 ತೊಗೊಂಡೆವು. ಎಕ್ಸ್ ವ್ಯಾಲ್ಯೂ ನೋಡಿರಿ +5 ಐತಿ, ಈಚೆ ಕಡೆ ಸೈಡ್ ಬರ್ತಂದ್ರೆ -5 ಅಂದ್ರೆ ಅಲ್ಟರ್ನೇಟ್ ಪ್ಲಸ್ ಇದ್ದು ಈ ಸೈಡ್ ಬರ್ತಂದ್ರೆ ಮೈನಸ್ ಆಯಿತು, ಮೈನಸ್ ಇದ್ದು ಈ ಸೈಡ್ ಇತ್ತಂದ್ರೆ ಈಚೆ ಕಡೆ ಹೋಯ್ತಂದ್ರೆ +5 ಆಯಿತು. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಏನಾಯಿತು? -5 ಬತ್ತು. ಇದು ಏನಪ್ಪ ಅಂದ್ರೆ ಈ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ಈಕ್ವಲ್ ಟು x + 5 ಇದರ ಶೂನ್ಯತೆ ಎಷ್ಟಿರ್ತದಪ್ಪ ಅಂದ್ರೆ -5. ಇನ್ನು ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು x - 5 x - 5 ಈಕ್ವಲ್ ಟು 0 -5 ಐತಿ, ಈ ಸೈಡ್ ಬರ್ತಂದ್ರೆ +5 ಅಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಆಗಬೇಕಾದ್ರೆ x - 5 ಎಷ್ಟು ಬರಬೇಕು? ಆನ್ಸರ್ 5 ಬರಬೇಕು. ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 5 2x + 5 ಈಕ್ವಲ್ ಟು 0 2x ಅಲ್ಲೇ ಇಟ್ಟೆವು, +5 ಈ ಸೈಡ್ ಬರ್ತಂದ್ರೆ -5 ಆಯಿತು. ಎಕ್ಸ್ ಆ್ಯಸ್ ಇಟ್ ಈಸ್ -5 ಡಿವೈಡೆಡ್ ಬೈ 2 ಅಂದರೆ ಎಕ್ಸ್ ಈಕ್ವಲ್ ಟು -5 ಡಿವೈಡೆಡ್ ಬೈ 2 ಬತ್ತು. ಯಾಕಂದ್ರೆ ಅದು ಪ್ಲಸ್ ಇದ್ದದ್ದು ಈಚೆ ಕಡೆ ಸೈಡ್ ಬತ್ತು ಮೈನಸ್ ಆಯಿತು, ಮತ್ತೊಂದು ಇಂಟು ಇದ್ದದ್ದು ಈಚೆ ಕಡೆ ಬರ್ತಂದ್ರೆ ಡಿವೈಡೆಡ್ ಬೈ ಆಯಿತು. ಅಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಆಗಬೇಕಾದ್ರೆ ಆನ್ಸರ್ ಇಟ್ಬೇಕಂದ್ರೆ ಅದು -5/2. ಇನ್ನು ಅದೇ ರೀತಿ ಈಗ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x - 2 3x - 2 ಈಕ್ವಲ್ ಟು 0 ತೊಗೋಬೇಕು. 3x ಆ್ಯಸ್ ಇಟ್ ಈಸ್ -2 ಈ ಸೈಡ್ ಬರ್ತಂದ್ರೆ +2 ಬತ್ತು. ಎಕ್ಸ್ ಈಕ್ವಲ್ ಟು 2/3. ಇನ್ನು ಎಕ್ಸ್ ಈಕ್ವಲ್ ಟು 2/3 ತೊಗೊಂಡೇವು ಅಂದರೆ ಇದು ಆನ್ಸರ್ ಎಕ್ಸ್ ಈಕ್ವಲ್ ಟು 2/3. ಇದು ಬಹುಪದೋಕ್ತಿಯ ಶೂನ್ಯತೆ ಆನ್ಸರ್ ಬರಬೇಕಾದ್ರೆ ಶೂನ್ಯ ಆನ್ಸರ್ ಬರಬೇಕಾದ್ರೆ 2/3 ಬೇಕು. ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x ಈಕ್ವಲ್ ಟು 0 ಬತ್ತು. ಎಕ್ಸ್ ಈಕ್ವಲ್ ಟು 0 ಅಂದರೆ 3x ಇಂಟು ಐತಿ, ಈಚೆ ಕಡೆ ಸೈಡ್ ಬರ್ತಂದ್ರೆ ಡಿವೈಡೆಡ್ ಬೈ ಆಯಿತು. ಈ ಬಹುಪದೋಕ್ತಿಯ ಶೂನ್ಯತೆ ಆಗಬೇಕಾದ್ರೆ ಆನ್ಸರ್ ಇಟ್ಟಬೇಕು, ಅದ್ರದ್ದು ಎಕ್ಸ್ ವ್ಯಾಲ್ಯೂ 0 ಬೇಕು. ಇನ್ನು ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ax a ನಾಟ್ ಈಕ್ವಲ್ ಟು 0 ax ಈಕ್ವಲ್ ಟು 0 ಬತ್ತು. ಎಕ್ಸ್ ಈಕ್ವಲ್ ಟು a ಇಂಟು ಐತಿ, ಈ ಸೈಡ್ ಈಚೆ ಕಡೆ ಸೈಡ್ ಬರ್ತಂದ್ರೆ ಡಿವೈಡೆಡ್ ಬೈ 0/a ಅಂದ್ರೆ ಆನ್ಸರ್ ಇಟ್ ಬಂತು ಎಕ್ಸ್ ಈಕ್ವಲ್ ಟು 0. ಬಹುಪದೋಕ್ತಿಯ ಶೂನ್ಯತೆ ಆಗಬೇಕಾದ್ರೆ 0 ಬೇಕು. ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು cx + d ಈಕ್ವಲ್ ಟು 0 cx ಆ್ಯಸ್ ಇಟ್ ಈಸ್ -+d ಐತಿ, ಈಚೆ ಕಡೆ ಸೈಡ್ ಬತ್ತು ಅಂದ್ರೆ -d ಬತ್ತು. ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಸಿ ಈಚೆ ಕಡೆ ಸೈಡ್ ಬತ್ತು ಡಿವೈಡೆಡ್ ಬೈ. ಅದೇ ರೀತಿಯಾಗಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಬಹುಪದೋಕ್ತಿಗಳ ಶೂನ್ಯತೆ ಅದಾವೋ ಇಲ್ಲೋ ಮತ್ತು ಬಹುಪದೋಕ್ತಿಯ ಶೂನ್ಯತೆ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಕಲ್ತ್ಕೊಂಡೆವು.
ಇನ್ನು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ 4.3 ಎಕ್ಸರ್ಸೈಸಲ್ಲಿ ನಾವು ಏನು ನೋಡಬೇಕಾಗಿತ್ತಂದ್ರೆ ಈ ಕೆಳಗಿನವುಗಳಿಂದ x³ + 3x² + 3x + 1 ಅನ್ನು ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ಏನೂ ಇಲ್ಲ, ಸಿಗುವ ಶೇಷವನ್ನು ಕಂಡುಹಿಡಿಬೇಕಾದ್ರೆ ಇದು ಪೈಲಾದೇನು x+1 ಕೊಟ್ಟರಲ್ಲ ಅದು +1 ಇದ್ದು ಈಚೆ ಕಡೆ ಸೈಡ್ ತಂದೇವು ಅಂದ್ರೆ -1 ಆಗ್ತೈತಿ. ಅಂದ್ರೆ ಈ 3x³ + 3x² + 3x + 1 ಇದರೊಳಗೆ ಏನು ಮಾಡಬೇಕು, -1 ಇಡಬೇಕು. ಇಟ್ಟೇವಂದ್ರೆ ಅದು ಏನಪ್ಪ ಅಂದ್ರೆ 0 ಆಯ್ತಂದ್ರೆ ಶೇಷ 0 ಬರ್ತೈತಿ ಹೇಳ್ತೈತಿ. ಹಂಗಾದ್ರೆ ಫಸ್ಟ್ನೇದು ನೋಡ್ರಿ ಎಲ್ಲರೂ. x+1 = 0, x = -1. ಏನು P ಆಫ್ -1 = ಫಸ್ಟಿಗೆ x³ ಐತಿ. ಫಸ್ಟಿಗೆ x³ ಐತಂದ್ರೆ ಅಲ್ಲಿ -1³ ಆಯಿತು ಪ್ಲಸ್ 3x², 3 ಆ್ಯಸ್ ಇಟ್ ಈಸ್ x² ವ್ಯಾಲ್ಯೂ ಏನೈತಿ -1² ಪ್ಲಸ್ 3 ಇಂಟು ಬ್ರೆಕೆಟ್ x ವ್ಯಾಲ್ಯೂ -1 + 1 ಆ್ಯಸ್ ಇಟ್ ಈಸ್ -1³ ನೋಡಿರಿ. -1 ಬ್ರೆಕೆಟ್ರೆಷ್ಟು ಆಡ್ ನಂಬರ್ ಇತ್ತಂದ್ರೆ ಅದರ ಆನ್ಸರ್ ಆಡ್ದಾಗೆ ಬರ್ತೈತಿ. -1 ಬ್ರೆಕೆಟ್ ಸ್ಕ್ವೇರ್ ಇತ್ತಂದ್ರೆ ಇವನ್ ನಂಬರ್ ಇತ್ತಂದ್ರೆ ಅದು ಆನ್ಸರ್ ಇವನ್ ನಂಬರೇ ಬರ್ತೈತಿ. ಅಂದ್ರೆ -1 + 3 ಆ್ಯಸ್ ಇಟ್ ಈಸ್ -1² = 1 ಅಂದ್ರೆ 3 1s 3. ಇನ್ನು ಪ್ಲಸ್ ಇಂಟು ಮೈನಸ್ ನೋಡಿರಿ, ನಾ ಇದು ಹೇಳಕತ್ತೀನು ಪ್ಲಸ್ ಇಂಟು ಮೈನಸ್ -3 ಆ್ಯಸ್ ಇಟ್ ಈಸ್ 3 1s 3 + 1 ಆ್ಯಸ್ ಇಟ್ ಈಸ್ -3 + 3 ಕ್ಯಾನ್ಸಲ್ +1 -1 ಕ್ಯಾನ್ಸಲ್ x+1 ಇದರಿಂದ ಶೇಷವು ಸಿಗುವ ಭಾಗ ಎಷ್ಟಪ್ಪ ಅಂದ್ರೆ 0. ಶೇಷ ಎಷ್ಟು ಸಿಗ್ತೈತಿ 0. ಇನ್ನು ಅದೇ ರೀತಿಯಾಗಿ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. x - 1/2 = 0. ಇನ್ನು x - 1/2 ಇದನ್ನು ಏನು ಇದ್ರಾಗ ಇಡಬೇಕಂದ್ರೆ ಈ ಸಮೀಕರಣದೊಳಗೆ ಇಡಬೇಕು. ಇದು ಯಾವ್ದು ಸಮೀಕರಣ ಐತಿ, ಘನ ಬಹುಪದೋಕ್ತಿ ಸಮೀಕರಣ ಐತಿ, ಇದ್ರೊಳಗೆ ಇಡಬೇಕು. ಹಾಗಾದ್ರೆ P ಆಫ್ x = x³ + 3x² + 3x + 1 ಅದರೊಳಗೆ -1/2 ಇದು ಈ ಸೈಡ್ ಬತ್ತ +1/2 ಆಗ್ತೈತಿ. P ಆಫ್ 1/2 = 1/2 ಬ್ರೆಕೆಟ್ ಕ್ಯೂಬ್ ಪ್ಲಸ್ 3 ಇಂಟು ಬ್ರೆಕೆಟ್ 1/2 ಬ್ರೆಕೆಟ್ ಸ್ಕ್ವೇರ್ ಪ್ಲಸ್ 3 ಇಂಟು ಬ್ರೆಕೆಟ್ 1/2 + 1 ಅಂದ್ರೆ 1/2 ಬ್ರೆಕೆಟ್ ಕ್ಯೂಬ್ ಏನಾಗ್ತೈತಿ 1³ = 1 ಡಿವೈಡೆಡ್ ಬೈ 2³ = 8 ಪ್ಲಸ್ 3 ಇಂಟು ಬ್ರೆಕೆಟ್ 1 ಡಿವೈಡೆಡ್ ಬೈ 2 ಇದು ಸ್ಕ್ವೇರ್ ಮಾಡಿದೆ ಅಂದ್ರೆ 1² = 1 ಡಿವೈಡೆಡ್ ಬೈ 2² = 4 ಪ್ಲಸ್ 3 ಇಂಟು ಬ್ರೆಕೆಟ್ 1/2 ಅಲ್ಲೇನಾಗ್ತೈತಿ 3 1s 3 ಡಿವೈಡೆಡ್ ಬೈ 2 ಪ್ಲಸ್ 1 ಆ್ಯಸ್ ಇಟ್ ಈಸ್ ನೋಡಿರಿ 1/8 ಪ್ಲಸ್ 3/4 ಪ್ಲಸ್ 3/2 ಪ್ಲಸ್ 1 ಇದ್ರದ್ದು ಎಲ್ಲದ್ರದ್ದು LCM ತೊಗೊಂಡೇವಂದ್ರೆ ಅದರ ಆನ್ಸರ್ LCM ಎಷ್ಟು ಬರ್ತೈತಿ 8 ಬರ್ತೈತಿ. ಹಂಗಾದ್ರೆ LCM 8 ಬರಬೇಕಾದ್ರೆ ನಾವು ಎಲ್ಲ ಕಡೆ 8 4 ಇದ್ದಲ್ಲಿ 8 ಮಾಡಬೇಕು, 2 ಇದ್ದಲ್ಲಿ 8 ಮಾಡಬೇಕು, 1 ಇದ್ದಲ್ಲಿ 8 ಮಾಡಬೇಕು. ಹಂಗಾದ್ರೆ ನೋಡಿರಿ ಸಮೀಕರಣ ಹೊಳ್ಳಿ P ಆಫ್ 1/2 = 1/8 ಪ್ಲಸ್ 3/4 ಇಂಟು ಈ 4ಕ್ಕೆ 8 ಮಾಡಬೇಕಾದ್ರೆ 3/4 ಐತಲ್ಲ 4ಕ್ಕೆ 8 ಮಾಡಬೇಕಾದ್ರೆ ಇಂಟು 2 ಮಾಡಬೇಕು. ಅಂಶಕ್ಕೂ 2 ಇಂಟು ಮಾಡಬೇಕು, ಛೇದಕ್ಕೂ 2 ಇಂಟು ಮಾಡಬೇಕು ಪ್ಲಸ್ 3/2 ಇಂಟು 4/4 ಅಂದ್ರೆ 2 ಇದ್ದು ಜನಿಗೆ 8 ಮಾಡಬೇಕು, 8 ಮಾಡಬೇಕಾದ್ರೆ 4 ಇಂಟು ಮಾಡಬೇಕು ಅಂದ್ರೆ ಪ್ಲಸ್ 1 ಇಂಟು 1 ಅಷ್ಟೇ ಐತಿ ಇಂಟು 8/8 ಹಾಗಾದ್ರೆ 1/8 3 2s 6 ಡಿವೈಡೆಡ್ ಬೈ 4 2s 8 ಪ್ಲಸ್ 3 4s 12 ಡಿವೈಡೆಡ್ ಬೈ 2 4s 8 ಪ್ಲಸ್ 1/8 ಅಂದ್ರೆ 1 8s 8 ಡಿವೈಡೆಡ್ ಬೈ 8. ಇನ್ನು LCM ಎಲ್ಲ 8 ಆಯಿತು, 8 ಇಟ್ಕೊಂಡೇವು, ಛೇದೆಲ್ಲ 8 ಆಯಿತು, 8 ಇಟ್ಕೊಂಡೇವು ಡಿವೈಡೆಡ್ ರೆಸ್ಟ್ ಮ್ಯಾಲೆ ಏನೇನು ಬರ್ತಾವೆ 1 + 6 + 12 + 8 ಡಿವೈಡೆಡ್ ಬೈ 8 = ಎಲ್ಲ ಕೂಡ್ಸನ ಎಷ್ಟೈತಪ್ಪ ಅಂದ್ರೆ 27 ಆಯಿತು ಡಿವೈಡೆಡ್ ಬೈ 8. ಇನ್ನು ಭಾಗಿಸಿದಾಗ ಸಿಗುವಂಥ ಶೇಷ ಎಷ್ಟಪ್ಪ ಅಂದ್ರೆ 27 ಡಿವೈಡೆಡ್ ಬೈ 8. ಇಲ್ಲಿ ನೋಡಿರಿ ಭಾಳಷ್ಟು ಮುಖ್ಯವಾದದ್ದು ಥರ್ಡ್ ಒನ್ ಎಕ್ಸಾಂಪಲ್ ಹೆಂಗೆ ಕೊಟ್ಟಾರಪ್ಪ ಅಂದ್ರೆ ಎಕ್ಸ್ ಅಷ್ಟೇ ಕೊಟ್ಟಾರ = ಏನು ತೊಗೋಬೇಕು 0. ಇನ್ನು x = 0 ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಲ್ಲೆಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಎಲ್ಲ ಏನು ತೊಗೊಳ್ಳೋದು 0 ತೊಗೊಳ್ಳೋದು. x ನೋಡಿರಿ P ಆಫ್ x = x³ + 3x² + 3x + 1 ಇನ್ನು x³ ವ್ಯಾಲ್ಯೂ 0 ಐತಿ 0³ ಪ್ಲಸ್ 3 ಇಂಟು ಬ್ರೆಕೆಟ್ 0² ಪ್ಲಸ್ 3 ಇಂಟು ಬ್ರೆಕೆಟ್ 0 ಪ್ಲಸ್ 1 0³ is 0 3 ಇಂಟು 0² is 0 3 ಇಂಟು 0 is 0 ಪ್ಲಸ್ 1 ಆ್ಯಸ್ ಇಟ್ ಈಸ್ ಅಂದ್ರೆ ಆನ್ಸರ್ ಎಷ್ಟು ಬಂತು 1 ಬಂತು. ಇನ್ನು ಎಕ್ಸ್ನಿಂದ ಭಾಗಿಸಿದಾಗ ಶೇಷ ಎಷ್ಟು ಬರ್ತಪ್ಪ ಅಂದ್ರೆ 1. ಇನ್ನು x + π ಎಕ್ಸ್ ವ್ಯಾಲ್ಯೂ ಎಷ್ಟಪ್ಪ ಅಂದರೆ x + π ಅಂದರೆ x + π = 0 ಪ್ಲಸ್ π ಐತಿ ಈಚೆ ಕಡೆ ಬರ್ತಂದ್ರೆ -π ಅಂದರೆ x³ + 3x² + 3x + 1 ಇದ್ರೊಳಗೆ x ವ್ಯಾಲ್ಯೂ ಎಷ್ಟು ತೊಗೋದಪ್ಪ ಅಂದ್ರೆ π ವ್ಯಾಲ್ಯೂ -π ಇಟ್ಕೋ ತೊಗೋದು ಪ್ಲಸ್ π ಇದು ಈಚೆ ಕಡೆ ಬರ್ತಾವೆ -π
minus pi bracket cube plus 3 into bracket minus pi bracket square plus 3 into minus pi bracket complete plus 1 ಏನು minus pi bracket cube ಮಾಡಿದೆ ಅಂದರೆ minus pi cube plus 3 ಬ್ರೆಕೆಟ್ ಪೈ ಸ್ಕ್ವೇರ್ ಮಾಡಿದೆ ಅಂದ್ರೆ ಅದು ಮೈನಸ್ ಪೈ ಸ್ಕ್ವೇರ್ ಇದು ಪ್ಲಸ್ ಪೈ ಸ್ಕ್ವೇರ್ ಆಗ್ತೈತಿ ಮೈನಸ್ 3 ಪ್ಲಸ್ ಇಂಟು ಮೈನಸ್ ನೋಡಿರಿ ಇದು ಹೇಳಕತ್ತೀನ ಈಗ ಇದು ಏನು ಹೇಳಕತ್ತೀನಿ ಅಂದ್ರೆ 3 ಇಂಟು ಬ್ರೆಕೆಟ್ ಮೈನಸ್ ಪೈ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಪೈ ಪ್ಲಸ್ 1 ಇನ್ನು ಪೈ ಕ್ಯೂಬ್ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1 ಇದನ್ನು ಭಾಗಿಸಿದಾಗ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಎಕ್ಸ್ ಪ್ಲಸ್ ಪೈ ಈ ಸಮೀಕರಣ ತೆಗೆದು ಭಾಗಿಸೋದ್ರಿಂದ ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1 ಇಷ್ಟು ಬರ್ತೈತಿ ಇನ್ನು ಅದೇ ರೀತಿಯಾಗಿ ಸೇಮ್ 5ನೇದು ಎಕ್ಸಾಂಪಲ್ ನೋಡ್ರಿ ಏನು ಹೇಳ್ತೈತಿ 5 ಪ್ಲಸ್ 2x ಇಕ್ಕಲ್ ಟು ಮೈನಸ್ 5 ಬರ್ತೈತಿ ಪ್ಲಸ್ 5 ಇದ್ದು ಚಿಕ್ಕಳು ಬರ್ತಾವೆ ಮೈನಸ್ 5 ಅಂದರೆ ಎಕ್ಸ್ ಇಕ್ಕಲ್ ಟು ಮೈನಸ್ 5 ಡಿವೈಡೆಡ್ ಬೈ 2 ಇದು ಅದೇ ರೀತಿಯಾಗಿ ಸೇಮ್ ಎಕ್ಸ್ ವ್ಯಾಲ್ಯೂದ ಎಕ್ಸ್ ಎಲ್ಲೆಲ್ಲಿ ಕಾಣಿಸ್ತೈತಿ ಅಲ್ಲ ಮೈನಸ್ 5 ಡಿವೈಡೆಡ್ ಬೈ 2 ಅದೇ ಎಲ್ ಸೇಮ್ ಹಂಗೆ ಮಾಡ್ಕೊಳ್ಳೋದು ಅದರದಿಂದ ಶೇಷ ಎಷ್ಟು ಬರ್ತೈತೆ ಅಂದ್ರೆ ಮೈನಸ್ 27 ಡಿವೈಡೆಡ್ ಬೈ 8 ಬರ್ತೈತಿ ಮೈನಸ್ 27 ಡಿವೈಡೆಡ್ ಬೈ 8 ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಒನ್ ಎಕ್ಸಾಂಪಲ್ ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಪ್ಲಸ್ 6x ಮೈನಸ್ ಎಯನ್ನು ಭಾಗಿಸಿ ಎಯನ್ನು ಎಕ್ಸ್ ಮೈನಸ್ ಎನಿಂದ ಭಾಗಿಸಿದಾಗ ಸಿಗುವಂಥ ಶೇಷವನ್ನು ಕಂಡುಹಿಡಿಯಿರಿ ಸೇಮ್ ಆ್ಯಸ್ ಇಟ್ ಈಸ್ ಎಕ್ಸ್ ಮೈನಸ್ ಎ ಇಕ್ಕಲ್ ಟು 0 ಎಕ್ಸ್ ಇಕ್ಕಲ್ ಟು ಮೈನಸ್ 5 ಚಿಕ್ಕ ಸೈಡ್ ಬತ್ತು ಅಂದ್ರೆ ಪ್ಲಸ್ ಎ ಬತ್ತು ಇನ್ನು ಪಿ ಆಫ್ ಎಕ್ಸ್ ಇಕ್ಕಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ ಎಕ್ಸ್ ಎಲ್ಲೆಲ್ಲಿ ಕಾಣಿಸ್ತೈತೆ ಅಲ್ಲೆಲ್ಲ ಎ ಇಡೋದು ಬೇರೆ ಅಂದರೆ ಎ ಕ್ಯೂಬ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಈಸ್ ಎ ಸ್ಕ್ವೇರ್ ಪ್ಲಸ್ 6 ಇಂಟು ಎಕ್ಸ್ ವ್ಯಾಲ್ಯೂ ಈಸ್ ಎ ಮೈನಸ್ ಎ ಇನ್ನು ಎ ಕ್ಯೂಬ್ ಆ್ಯಸ್ ಇಟ್ ಈಸ್ ಎ ಸ್ಕ್ವೇರ್ ಇಂಟು ಎ ನೋಡಿರಿ ಇಲ್ಲಿ ಏನು ತೋರಿಸ್ತೈತೆ ಅಂದ್ರೆ ಎ ಇಂಟು ಎ ಸ್ಕ್ವೇರ್ ಈಸ್ ಎ ಕ್ಯೂಬ್ ಬರ್ತೈತಿ ಇಲ್ಲಿ ಹಾಗಾದ್ರೆ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಎ ಕ್ಯೂಬ್ ಪ್ಲಸ್ 6a ಮೈನಸ್ ಎ ಕ್ಯೂಬ್ ಕ್ಯಾನ್ಸಲ್ ಆಯಿತು ಪ್ಲಸ್ 6aದಾಗ 1a ತೆಗೀರಿ 5a ಅಂದ್ರೆ ಆನ್ಸರ್ ಏನು ಬತ್ತು ಬರೀ 5a ಬತ್ತು ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಪ್ಲಸ್ 6x ಮೈನಸ್ ಎ ಅನ್ನು 5 ಪ್ಲಸ್ 2xನಿಂದ ಭಾಗಿಸಿದಾಗ ಸಿಗುವಂಥ ಶೇಷ ಎಷ್ಟೈತಪ್ಪ ಅಂದ್ರೆ 5a ಐತಿ ಇನ್ನು ಅದೇ ರೀತಿಯಾಗಿ 7 ಪ್ಲಸ್ 3x ಇದು 3x ಕ್ಯೂಬ್ ಪ್ಲಸ್ 7x ಅಪವರ್ತನವೆಂದು ಪರೀಕ್ಷಿಸಿ ತಂದಾರ ಇದು ಸೇಮ್ ಆ್ಯಸ್ ಇಟ್ ಈಸ್ 3x ಕ್ಯೂಬ್ ಪ್ಲಸ್ 7x ಇದು ಏನಪ್ಪ ಅಂದ್ರೆ ಘನ ಬಹುಪದೋಕ್ತೈತಿ ಇದನ್ನು ಎಷ್ಟರಿಂದ ಭಾಗಿಸ್ಬೇಕಂದ್ರೆ 7 ಪ್ಲಸ್ 3x ಅನ್ನು ಇಕ್ಕಲ್ ಟು 0 ಮಾಡಿದ್ರೆ 3x ಇಕ್ಕಲ್ ಟು ಮೈನಸ್ 7x ಮೈನಸ್ 7 ಅಂದರೆ ಎಕ್ಸ್ ಇಕ್ಕಲ್ ಟು ಮೈನಸ್ 7 ಡಿವೈಡೆಡ್ ಬೈ 3 ಇದನ್ನೇನು ಮಾಡಿರಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಕ್ಕಲ್ ಟು 3x ಕ್ಯೂಬ್ ಪ್ಲಸ್ 7x ಪಿ ಆಫ್ ಮೈನಸ್ 7 ಡಿವೈಡೆಡ್ ಬೈ 3 ಈಕ್ವಲ್ ಟು 3 ಇಂಟು ಬ್ರೆಕೆಟ್ ಮೈನಸ್ 7 ಡಿವೈಡೆಡ್ ಬೈ 3 ಬ್ರೆಕೆಟ್ ಕ್ಯೂಬ್ ಯಾಕಂದ್ರೆ ಎಕ್ಸ್ ಕ್ಯೂಬ್ ಐತಲ್ಲ ಅಲ್ಲಿ ಬ್ರೆಕೆಟ್ ಕ್ಯೂಬ್ ಪ್ಲಸ್ 7 ಇಂಟು ಬ್ರೆಕೆಟ್ ಮೈನಸ್ 7 ಡಿವೈಡೆಡ್ ಬೈ 3 ಪಿ ಆಫ್ ಮೈನಸ್ 7 ಡಿವೈಡೆಡ್ ಬೈ 3 ನೋಡಿರಿ ಅಲ್ಲಿ ಏನಾಗ್ತೈತಿ 3 ಕ್ಯಾನ್ಸಲ್ ಆಯಿತು ಅಲ್ಲಿ ಏನಾಯಿತು 3 ಕ್ಯಾನ್ಸಲ್ ಆಗ್ತೈತಿ ನೋಡ್ರಿ ಬೇಕಾರೆ ಅಲ್ಲಿ ನೋಡಿರ್ಬೇಕಾರೆ ಮೈನಸ್ 7 ಡಿವೈಡ್ ಬೈ 3 ಮೈನಸ್ 7 ಏನು ಬರ್ತೈತಿ ಮಾಡೋಣ ಅಲ್ಲಿ ಮೈನಸ್ 3/3 ಆಯಿತು ಮೈನಸ್ 343 ಡಿವೈಡೆಡ್ ಬೈ 9 ಪ್ಲಸ್ 7 ಇಂಟು ಮೈನಸ್ 7 ಡಿವೈಡೆಡ್ ಬೈ 3 ಅಲ್ಲಿ ಏನಾಗ್ತಪ್ಪ ಅಂದ್ರೆ ಮುಖ್ಯವಾಗಿ 3 ಕ್ಯಾನ್ಸಲ್ ಆಗ್ತೈತಿ 3 ಕ್ಯಾನ್ಸಲ್ ಆಗಿ ಆನ್ಸರ್ ಅಂತ ಪಿ ಆಫ್ ಬ್ರಿಗೇಟ್ ಮೈನಸ್ 7 ಡಿವೈಡ್ ಬೈ 3 ಈಕ್ವಲ್ ಟು ಮೈನಸ್ 343 ಡಿವೈಡೆಡ್ ಬೈ 9 ಪ್ಲಸ್ 7 49 ಅಂದ್ರೆ ಮೈನಸ್ 49 ಡಿವೈಡೆಡ್ ಬೈ 3 ಆಗೈತಿ ನೆಕ್ಸ್ಟ್ ಪಿ ಆಫ್ ಮೈನಸ್ 7 ಡಿವೈಡ್ ಬೈ 3 ಈಕ್ವಲ್ ಟು ಮೈನಸ್ 343 ಡಿವೈಡೆಡ್ ಬೈ 9 ಪ್ಲಸ್ ಅಲ್ಲಿ ಎಲ್ ಸಿ ಎಮ್ 9 ಮಾಡ್ಕೋಬೇಕು ಹಾಗಾದ್ರೆ ಮೈನಸ್ 49 ಡಿವೈಡೆಡ್ ಬೈ 3
ಇಂಟು 3/3 ಮೈನಸ್ 343 ಡಿವೈಡೆಡ್ ಬೈ 9 ಪ್ಲಸ್ ಮೈನಸ್ 49 ಇಂಟು 3 ಮಾಡಿದ್ರೆ ಮೈನಸ್ 147 ಡಿವೈಡೆಡ್ ಬೈ 3 3 ಸ 9 ಎಲ್ ಸಿ ಎಮ್ ಸೇಮ್ ಆಯಿತು ಮೈನಸ್ 343 ಮೈನಸ್ 147 ಡಿವೈಡೆಡ್ ಬೈ 9 ಅಂದ್ರೆ ಅದರ ಆನ್ಸರ್ ಎರಡು ಕೂಡ್ಸನೆ ಎಷ್ಟು ಬರ್ತಪ್ಪ ಅಂದರೆ ಮೈನಸ್ 490 ಡಿವೈಡೆಡ್ ಬೈ 9 ನಾಟ್ ಈಕ್ವಲ್ ಟು 0 ಯಾಕಂದ್ರೆ ಮೈನಸ್ ಯಾವತ್ತು ಏನಪ್ಪ ಅಂದರೆ ಶೇಷವಾಗಿ ಕಂಡು ಬರೋದಿಲ್ಲ. ಹಾಗಾದ್ರೆ ಶೇಷ ನಾಟ್ ಈಕ್ವಲ್ ಟು 0 7 + 3x ಇದು ಪಿ ಆಫ್ ಎಕ್ಸ್ ಈಕ್ವಲ್ ಟು 3x³ ಪ್ಲಸ್ 7x ಅನ್ನು ಅಪವರ್ತನ ಅಲ್ಲ ಅಂತೇಳಿ ಹೇಳಬೇಕು. ಹಾಗಾದ್ರೆ ಇಲ್ಲಿವರೆಗೂ ಏನಪ್ಪ ಅಂದ್ರೆ ನಾವು 4.2 ಮತ್ತು 4.3 4.3 ಅಭ್ಯಾಸವನ್ನು ಬಿಡಿಸಿದ್ವಲ್ಲ, ಇದು ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಇದು 10ಕ್ಕೆ ಬರ್ತಕ್ಕಂಥದ್ದು ಅಪವರ್ತನ ಅದಾವೋ ಇಲ್ಲೋ, ಶೇಷ ಐತೋ ಇಲ್ಲೋ, ಶೇಷ ಎಷ್ಟು ಬರ್ತೈತೋ ಇಲ್ಲೋ, ಮತ್ತು ಅವುಗಳಿರ್ತಕ್ಕಂಥ ಭಾಗಗಳ್ಯಾವು ಎಲ್ಲವನ್ನು ಕಂಡುಹಿಡಿಬೇಕಾಗಿರ್ತೈತಿ. ಹೀಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಇನ್ನು ಇಲ್ಲಿವರೆಗೂ ಏನು ಎಲ್ಲರೂ ತಿಳ್ಕೊಂಡಕ್ಕೆ ಧನ್ಯವಾದಗಳು. ಮತ್ತು ಇನ್ನೂ ಏನಾದರೂ ತಿಳಿಲಿಲ್ಲ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಕೇಳಿರಿ. ಮತ್ತು ನೀವೇನಪ್ಪ ಅಂದರೆ ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಮತ್ತು ನೀವು ಸಹಿತ ಸಬ್ಸ್ಕ್ರೈಬನ್ನು ಮಾಡಿರಲಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದ್ರೆ ಮುಂದಿನ ವಿಡಿಯೋ ಬಿಡೋದ್ರಿಂದ ನಿಮಗೆ ಆಟೋಮೆಟಿಕ್ಕಾಗಿ ಮುಂದಿನ ವಿಡಿಯೋ ನಿಮ್ಗೆ ಬಂದುಬಿಡ್ತೈತಿ ಯೂಟ್ಯೂಬ್ನಾಗ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ. ಅದು ತಿಳಿಸುತ್ತಾ ಎಲ್ಲರಿಗೂ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲನ್ನು ಹೆಚ್ಚು ನೋಡ್ತಾ ಬರೀತಾಯ್ತು. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿನಿಗೆಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವೇನಪ್ಪ ಅಂದ್ರೆ 4.4 ಎಕ್ಸರ್ಸೈಸನ್ನು ಬಿಡಿಸೋಣತೆ ಹೇಳ್ತಾ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ವಿದ್ಯಾರ್ಥಿನಿಗೆ ಧನ್ಯವಾದಗಳು.